ಒಂದಷ್ಟು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅಂತಿಮ ದರ್ಶನ ನಡೆಯುವಂತಹ ಸ್ಥಳವನ್ನ ಸಾರ್ವಜನಿಕರಿಗೆ ಎಲ್ಲೆಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ, ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಮಾದೇಶ್? ರೋಜಾ, ಸಾಕಷ್ಟು ಜನ ಸೇರುವಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ರಾಮನಗರ ಮತ್ತು ಬಿಡದಿ ಮತ್ತು ಮದ್ದೂರಿನಲ್ಲಿ ಸಾಕಷ್ಟು ಅಭಿಮಾನಿಗಳ ಸಂಖ್ಯೆ ಇರೋದ್ರಿಂದ ಆ ಒಂದು ಸ್ಥಳಗಳಲ್ಲಿ ಅಲ್ಲಿನ ಸ್ಥಳೀಯರಿಗೆ, ಅಲ್ಲಿನ ಅಭಿಮಾನಿಗಳಿಗೆ ಮತ್ತು ಜನರಿಗೆ ಅಂತಿಮ ದರ್ಶನಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿದರು. ನಿನ್ನೆ DCM DK ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಹೇಳುವಂಥ ಕೆಲಸ ಮಾಡಿದರು. 8 ಗಂಟೆ ಸುಮಾರಿಗೆ ಇಲ್ಲಿಂದ ಎಕ್ಸಾಕ್ಟ್ಲಿ ಹೊರಡ್ತಾರೆ. ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿಂದ 4-5 ಕಡೆ ವಾಹನವನ್ನು, ಅಂದರೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂಥ ವಾಹನವನ್ನು ನಿಲ್ಲಿಸಿ ಅಲ್ಲಿರುವಂಥ ಜನರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಕೆಂಗೇರಿಯಲ್ಲಿ ಮತ್ತು ಬಿಡದಿಯಲ್ಲಿ, ಅದಾದಮೇಲೆ ರಾಮನಗರದಲ್ಲಿ ಸುಮಾರು 10 ಗಂಟೆ ಸುಮಾರಿಗೆ, ಅಲ್ಲಿ 9 ಗಂಟೆ ಸುಮಾರಿಗೆ ರಾಮನಗರದಲ್ಲಿ ಪಾರ್ಥಿವ ಶರೀರಕ್ಕೆ ಅಲ್ಲಿನ ಜನರಿಗೆ ದರ್ಶನ ಮಾಡೋದಕ್ಕೆ ಅವಕಾಶ ನೀಡಲಾಗುತ್ತೆ. ಅದಾದಮೇಲೆ ಅಲ್ಲಿಂದ ನೇರವಾಗಿ ಮದ್ದೂರಿನ ಸೋಮನಹಳ್ಳಿ ಬಳಿ ಇರುವಂಥ ಅವರ ಜಾಗದಲ್ಲಿ ಅಲ್ಲೂ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿರುವಂಥ ಸುತ್ತಮುತ್ತಲಿನ ಹಳೆ ಮೈಸೂರು ಭಾಗದ ಎಲ್ಲರಿಗೂ ಕೂಡ ಅಲ್ಲಿ 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. DK ಅವರು ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅಲ್ಲಿಯೂ ಕೂಡ MLA, ಅಂದರೆ ಮಂಡ್ಯದ MLA ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಅಲ್ಲಿ ನಡೀತಿರುವಂಥ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಿಂದ 8 ಗಂಟೆ ಸುಮಾರಿಗೆ ಕರೆದುಕೊಂಡು ಹೋದ್ಮೇಲೆ ಎಲ್ಲ ರೀತಿಯೂ ಕೂಡ, ಅಂದರೆ ವ್ಯವಸ್ಥಿತವಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಿದೆ. ರೋಜಾ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಾಡಿನ ಅಭಿವೃದ್ಧಿಗೆ SM ಕೃಷ್ಣ ಅವರು ಮಾಡಿದಂತಹ ಕಾರ್ಯ ಏನಿದೆ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿಯೂ ಒಂದಂತ ಅಲ್ಲ, ಸಾಕಷ್ಟು ಕ್ಷೇತ್ರಗಳಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಅಂತ ಏನು ಕರೆಯಲ್ಪಡ್ತಾ ಇದ್ದಾರೆ ಬೆಂಗಳೂರನ್ನ, ಅದಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಾರೆ ಅಂದರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಎಂದಿಗೂ ಕೂಡ ಇವರು ಅಜರಾಮರ, ಅಜಾತ ಶತ್ರು ಅಂತಾನೆ ಸಾಕಷ್ಟು ಜನ ಹೇಳಿದ್ರು ಇವರಿಗೆ. ಇವರ ಮಾತು ಹೇಗಿರ್ತಿತ್ತು ಅಂದರೆ, ನೆನ್ನೆ ವಾಟಾಳ್ ನಾಗರಾಜ್ ಅವರು ಮಾತನಾಡ್ತಾ ಹೇಳಿದ್ರು, ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಬೆಣ್ಣೆಯಲ್ಲಿ ಕೂದಲಿದೆ ಅಂತಲೂ ಕೂಡ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಸೂಕ್ಷ್ಮವಾದ ಮಾತುಗಳನ್ನು ಆಡ್ತಾ ಇದ್ರು. ಯಾರಿಗೂ ನೋವನ್ನು ಕೊಡದೆ ಉಪನ್ಯಾಸಕರಾಗಿ, ನೆಚ್ಚಿನ ಶಿಕ್ಷಕರಾಗಿ ಮಕ್ಕಳಿಗೆ ಕಾರ್ಯನಿರ್ವಹಿಸಿದ್ರು. ವಿದೇಶಾಂಗ ಸಚಿವರಾಗಿದ್ರು, ವಿಧಾನಸಭೆಯ ಸ್ಪೀಕರ್ ಆಗಿ ಕೆಲಸ ಮಾಡಿದ್ರು. ಹೀಗೆ ರಾಜಕೀಯದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿ ಅಚ್ಚುಮೆಚ್ಚಿನ ರಾಜಕಾರಣಿ, ನಾಯಕರಾಗಿದ್ರು. ಮಾಜಿ CM ಆದಂತಹ SM ಕೃಷ್ಣ ಅವರ ಅಗಲಿಕೆ ಇದರಿಂದಾಗಿ ರಾಜ್ಯದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಕೂಡ ನಡೆಸಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂತ್ಯ ಸಂಸ್ಕಾರಕ್ಕೆ ಅವರ ನೆಚ್ಚಿನ ಕಾಫಿ ಡೇ ಒಂದಿರುತ್ತೆ ಅವರ ಹುಟ್ಟೂರಿನಲ್ಲಿ. ಆ ಕಾಫಿ ಡೇ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಮಂಡ್ಯದಿಂದ ನಮ್ಮ ಪ್ರತಿನಿಧಿಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ನಡೆಸ್ತಾ ಇದ್ದಾರೆ, ಈ ಬಗ್ಗೆ ಹೆಚ್ಚಿನಾಗಿ ವಿವರವನ್ನು ಕೊಡಲಿಕ್ಕೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಲ್ಲಿ ನಡೀತಾ ಇರುವಂತಹ ಸಿದ್ಧತೆಗಳು ಯಾವೆಲ್ಲ ರೀತಿಯಾಗಿ ನಡೀತಾ ಇದೆ, ಹಾಗೆ ಯಾವೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ರೋಜಾ, ಈಗ 8 ಗಂಟೆ ಅಷ್ಟರೊಳಗಡೆ ಬೆಂಗಳೂರಿನಿಂದ SM ಕೃಷ್ಣ ಅವರ ಪಾರ್ಥಿವ ಶರೀರ ಹೊರಡುವಂಥದ್ದು. ಆ ಸಂದರ್ಭದಲ್ಲಿ ಅಂದರೆ ಮಾರ್ಗ ಸಿಗುವಂಥ ಪ್ರಮುಖ ಅಂದರೆ ಸ್ಥಳಗಳು ಅಂದರೆ ರಾಮನಗರ, ಬಿಡದಿ, ಜೊತೆಗೆ ಚನ್ನಪಟ್ಟಣ ಸೇರಿದಂತೆ ಹಲವೆಡೆ ಒಂದಷ್ಟು ಅಂತಿಮ ದರ್ಶನಕ್ಕೆ ಒಂದಷ್ಟು ವ್ಯವಸ್ಥೆ, ಒಂದು ಕೆಲವೇ ಕಾಲ ಅಂದರೆ 1 ನಿಮಿಷ 2 ನಿಮಿಷ ನಿಲ್ಲಿಸಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರಲ್ಲ. ಅದಾದ ನಂತರ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಬಳಿ ಇರುವಂಥ ಕಾಫಿ ಡೇ ಬಳಿಗೆ ಪಾರ್ಥಿವ ಶರೀರ ಬರುವಂಥದ್ದು, ಅಲ್ಲಿ ಅಂತ್ಯಕ್ರಿಯೆ ನಡೆಯುವಂಥದ್ದು. ಅದಕ್ಕಾಗಿ ಸಕಲ ಸಿದ್ಧತೆಗಳು ನಡೆದಿರುವಂಥದ್ದು. 10 ಗಂಟೆ ಅಷ್ಟರೊಳಗಡೆ ಈ ಸ್ಥಳಕ್ಕೆ, ನಾನೇ ನಿಂತಿದ್ದೀನಿ, ಈ ಸ್ಥಳಕ್ಕೆ ಬರುವಂಥದ್ದು. ಇಲ್ಲಿ ಬಂದು ಇಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ಈ ಸ್ಥಳದಲ್ಲೇ ಪಾರ್ಥಿವ ಶರೀರವನ್ನು ಇಡುವಂಥದ್ದು. ಇಲ್ಲಿ ಬಂದಂಥವರು ಅಂದರೆ ಇಲ್ಲಿ ಸಾರ್ವಜನಿಕರು ಬರ್ತಾರೆ, ಬಂದಂಥವರು ಇಲ್ಲಿ ದರ್ಶನ ಮಾಡ್ಕೊಂಡು ಹಾಗೆ ಹೋಗುವಂಥದ್ದು. ಮತ್ತೊಂದೆಡೆ ಇಲ್ಲೊಂದಷ್ಟು
ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಅವರ ಕುಟುಂಬಸ್ಥರು ಕುಳಿತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ಮಾರ್ಗದಿಂದ ಗಣ್ಯರು ಬರ್ತಾರೆ. ಗಣ್ಯರು ಬಂದಂಥವರು ಕೂಡ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಏನು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲೇನು ಕಾಫಿ ಡೇ ಕಾಣಿಸ್ತಾ ಇದೆ. ಕಾಫಿ ಡೇ ಪಕ್ಕದಲ್ಲಿ ಒಂದಷ್ಟು ಜರ್ಮನ್ ಟೆಂಟನ್ನು ಹಾಕಿ ಒಂದಷ್ಟು ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಅಂತ್ಯಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಅವರ ಸಂಬಂಧಿಕರಿಗೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಅದನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಒಂದು ಮಂಟಪ ಏನು ಕಟ್ಟಿದ್ದಾರೆ, ಅಲ್ಲಿ ಚಿತೆಯನ್ನು ಸಿದ್ಧಪಡಿಸುವಂಥದ್ದು, ಗಂಧದ ಕಟ್ಟಿಗೆಯನ್ನು ಬಳಸಿ ಅಗ್ನಿಸ್ಪರ್ಶ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ಖ್ಯಾತ ವೈದಿಕ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ 15 ವೈದಿಕರ ತಂಡ ಅಂತಿಮ ವಿಧಾನಗಳನ್ನು ನೆರವೇರಿಸ್ತವೆ. ಈಗಾಗಲೇ ಸಕಲ ಸಿದ್ಧತೆಗಳು ನಡೀತಾ ಇರುವಂಥದ್ದು, ಅಂತಿಮ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಒಂದೆಡೆ ಏನು ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂಥ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಮಂಡ್ಯ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಬಿಗಿ ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. SP ಮಲ್ಲಿಕಾರ್ಜುನ್ ಬಾಲದಂಡಿ ನೇತೃತ್ವದಲ್ಲಿ ಪೊಲೀಸರು ಭದ್ರತೆಯನ್ನು ನೋಡ್ಕೊಳ್ತಾ ಇರುವಂಥದ್ದು. ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಇವತ್ತು ಅಂತ್ಯಕ್ರಿಯೆ ನಡೀತದೆ. ಆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಕೂಡ ಭಾಗಿಯಾಗ್ತಾ ಇದ್ದಾರೆ. ರೋಜಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ದಿನದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್‌ಪ್ರೆಸ್ನಲ್ಲಿ. ಕರ್ನಾಟಕದಲ್ಲಿ ನಾಯಕರ ನಾಯಕ ಎನಿಸಿಕೊಂಡಿದ್ದ ಮಾಜಿ CM SM ಕೃಷ್ಣ ಇನ್ನು ನೆನಪು ಮಾತ್ರ. ಆಧುನಿಕ ಬೆಂಗಳೂರು ಹರಿಕಾರನಿಲ್ಲದೆ ಕರುನಾಡಲ್ಲಿ ಸೂತಕ ಆವರಿಸಿದೆ. ಅಗಲಿದ ಧೀಮಂತ ನಾಯಕನಿಗೆ ಇಡೀ ಕರುನಾಡೆ ಕಂಬನಿಯನ್ನ ಮಿಡ್ತಾ ಇದೆ. ಮಂಡ್ಯ ಜಿಲ್ಲೆಯ ಮದ್ದೂರಿನ ತಾಲೂಕಿನ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ಕೂಡ ನಡೆದಿದೆ. SM ಕೃಷ್ಣ ಅವರ ಅಂತ್ಯಕ್ರಿಯೆಗೂ ಮೊದಲು ವೈದಿಕ ಪುರೋಹಿತರಾದಂತಹ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಪೂಜೆ ಪುನಸ್ಕಾರಗಳು, ಅಂತಿಮ ವಿಧಿವಿಧಾನಗಳು ಕೂಡ ನಡೆಯಲಿದೆ. ಬಳ್ಳಾರಿ ಜೈಲಿನಲ್ಲಿದ್ದಾಗ ಬೆನ್ನು ನೋವು ತಾಳಲಾರದೆ ಒದ್ದಾಡ್ತಾ ಇದ್ದ ದರ್ಶನ್ BGS ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮಧ್ಯಂತರ ಜಾಮೀನಿನ ಕೊನೆ ದಿನವೇ ದರ್ಶನ್ಗೆ ಸರ್ಜರಿ ನಡೆಯಲಿದೆ. ಹಿಂದೆ ಸರ್ಜರಿ ಮಾಡುವುದಾಗಿ ಹೈಕೋರ್ಟ್ ವಕೀಲರು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಆರೋಪಿ ದರ್ಶನ್ ಇವತ್ತು ಸರ್ಜರಿಗೆ ತಯಾರಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆರೋಗ್ಯ ತಪಾಸಣೆ ನಡೆಸಿದ ಬಳಿಕ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನ ನಡೆಸಲಿದ್ದಾರೆ. ಮಾಜಿ ಶಾಸಕ GH ತಿಪ್ಪಾರೆಡ್ಡಿ ಮನೆಗೆ ಮಾಜಿ ಸಚಿವ MP ರೇಣುಕಾಚಾರ್ಯ ಭೇಟಿಯನ್ನ ನೀಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಬಳಿಕ ಮಾತನಾಡಿದ MP ರೇಣುಕಾಚಾರ್ಯ, ಬೆಳಗಾವಿಯಲ್ಲಿ 2A ಮೀಸಲಾತಿಗೆ ಆಗ್ರಹಿಸಿ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಸರ್ಕಾರ ಮಾನವೀಯತೆ ಮರೆತು ಮೃಗಗಳಂತೆ ವರ್ತಿಸ್ತಾ ಇದ್ದಾರೆ. ಸರ್ಕಾರ CM ಸಂಬಂಧಪಟ್ಟ ಸಚಿವರು ಕರೆದು ಸ್ವಾಮೀಜಿ ಜೊತೆ ಮಾತನಾಡಬಹುದಿತ್ತು. ಆದರೆ ಅಮಾನವೀಯತೆಯಿಂದ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ. ಹಲವು ಅಮಾಯಕರ ಕೈಕಾಲು ಮೂಳೆ ಮುರಿದಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ.